ಮೊನ್ನೆ ತಾನೇ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೆಎಸ್ಎಸ್ಸಿ ಅಧ್ಯಕ್ಷರು ಅವರ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡುವಷ್ಟು ನಾವು ದೊಡ್ಡವರಲ್ಲ. ಅವರ ವಿರುದ್ಧ ನಾವು ಪತ್ರಿಕಾಗೋಷ್ಠಿ ಮಾಡುವಷ್ಟು ದೊಡ್ಡವರು ಅಲ್ಲ. ಏನಪ್ಪಾ ಅಂತಂದ್ರೆ ಅವರ ಎದುರಿನ ಅವರ ರಾಜಕೀಯ ಜೀವನದಲ್ಲಿ ಎಷ್ಟು ದಿನಗಳು ಕಳೆದಿದ್ದಾರೆ ಅಷ್ಟು ನಮ್ದು ವಯಸ್ಸು ಅಲ್ಲ. ಬಟ್ ನಮ್ದೊಂದು ಸಣ್ಣ ಸಲಹೆ ಇದೆ. ಏನಪ್ಪಾ ಅಂತಂದ್ರೆ ಮೊನ್ನೆ ತಾನೇ ಮುಸಲ್ಮಾನ್ ಬಾಂಧವರಿಗೆ ಏನಪ್ಪಾ ಅಂದ್ರೆ ಒಂದು ಸೂಚನೆ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ನಮಾಜಿನಲ್ಲಿ ಇದ್ದಾಗ ವಿಷಕಾರಿ ಹಾವು ಅಲ್ಲಿಂದ ಹೋಗ್ತಾ ಇದ್ದರೆ ಅದಕ್ಕೆ ನಮಾಜನ್ನು ಮುರಿದು ಆ ವಿಷಕಾರಿ ಹಾವಿಗೆ ಹೊಡಿಬೇಕು ಅಂತ ಕೇಳಿ. ಇದು ಕುರಾನಲ್ಲಿ ಇದನ್ನು ಸತ್ಯ ಅದ, ಅವ್ರು ಹೇಳಿದ್ದು ಸತ್ಯ ಅದ, ನಾವು ಒಪ್ಪುತ್ತೇವೆ, ಇಲ್ಲ ಅಂತಿಲ್ಲ. ಬಟ್ ವಿಷಕಾರಿ ಹಾವಿ ಹೊಡಿಬೇಕಂತದ, ಮನುಷ್ಯರಿಗೆ ಹೊಡಿಬೇಕಂತ ಯಾವುದೇ ಕುರಾನಲ್ಲಿ ಇಲ್ಲ, ಯಾವುದೇ ಬೈಬಲ್ ಅಲ್ಲಿ ಇಲ್ಲ, ಯಾವುದೇ ಪುಸ್ತಕದಲ್ಲಿ ಇಲ್ಲ. RSS ಮತ್ತು ಬಿಜೆಪಿ ಇವರು ವಿಷಕಾರಿ ಹಾವು ಇದ್ದ ಹಾಗೆ ಇವರಿಗೆ ಹೊಡೆಯಬೇಕು ಅಂತ ಕೇಳಿಸಿ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಗಮನಕ್ಕೆ ತರ್ತಾರೆ ಮತ್ತು ಸೂಚನೆ ಕೊಡ್ತಾರೆ. RSS ಮತ್ತು ಬಿಜೆಪಿ ವಿಷಕಾರಿ ಹಾವು ನಿಜವಾಗಿ ಇದ್ದರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ APJ ಅಬ್ದುಲ್ ಕಲಾಂರನ್ನ ರಾಷ್ಟ್ರಪತಿ ಮಾಡ್ತಿರ್ಲಿಲ್ಲ. APJ ಅಬ್ದುಲ್ ಕಲಾಂ ಅವರು ಒಂದು ಮುಸಲ್ಮಾನ್ ಬಾಂಧವ್ರೆ, ಅವರು ಮುಸಲ್ಮಾನ್ ಮೈನಾರಿಟಿಗೆ ಸಂಬಂಧಪಟ್ಟವ್ರೆ, ಅವ್ರನ್ನ ಪಕ್ಕ ಮುಸಲ್ಮಾನ್ರೆ. ಅವ್ರು ಯಾಕೆ RSS ಬಿಜೆಪಿದವರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಅವ್ರಿಗೆ ಯಾಕೆ ರಾಷ್ಟ್ರಪತಿ ಮಾಡ್ತಿದ್ರು? ನಿಜವಾಗ್ಲೂ ವಿಷಕಾರಿ ಹಾವಿದ್ದಾರೆ. ನಮ್ಮ ಮುಸಲ್ಮಾನ್ ಬಾಂಧವರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಮುಸಲ್ಮಾನ್ ಬಾಂಧವರು 70 ವರ್ಷದಿಂದ ಮುಸಲ್ಮಾನ್ ಬಾಂಧವರಿಗೆ ಈ ಕಾಂಗ್ರೆಸ್ ಪಕ್ಷವನ್ನು ದುರ್ಬಳಕೆ ಮಾಡಿದೆ. ಕಾಂಗ್ರೆಸ್ ಪಕ್ಷದವರು ಮುಸಲ್ಮಾನ್ ಬಾಂಧವರಿಗೆ ಯಾವುದೇ ಆದ ಉನ್ನತ ಸ್ಥಾನ ಕೊಡಲೇ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಇಲ್ಲಿವರೆಗೂ 70 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ್ದೇವೆ. ಮೊದಲು ಕಾಂಗ್ರೆಸ್ ಸರ್ಕಾರವನ್ನು ಮುಸಲ್ಮಾನ್ ಬಾಂಧವರಿಗೆ ಯಾರಿಗಾದ್ರೂ ಒಬ್ಬರಿಗೆ ಯಾವುದೇ ರಾಜ್ಯದ ಒಂದು ಮುಖ್ಯಮಂತ್ರಿ ಮಾಡಲಿಲ್ಲ. ಯಾವಾಗಲೂ ಏನಪ್ಪಾ ಅಂತಂದ್ರೆ ಮುಸಲ್ಮಾನ್ ಬಾಂಧವರು ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿದ್ರಪ್ಪ ಅಂತಂದ್ರೆ ನಿಮ್ಗೆ ದೇಶ ಬಿಟ್ಟು ಓಡಿಸ್ತಾರ, ಮತ್ತೇನಪ್ಪಾ ಅಂತಂದ್ರೆ ನಿಮ್ಗೂ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ, ನಿಮ್ಗೆ ದೇಶ ಬಿಟ್ಟು ಓಡಿಸ್ತಾರ ಅಂತ ಕೇಳಿ ಮೊನ್ನೆ ತಾನೇ ಸನ್ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಸಾಹೇಬರು ಏನಪ್ಪಾ ಅಂತಂದ್ರೆ ದಾವಣಗೆರೆ ಚುನಾವಣೆಯಲ್ಲಿ ಹೇಳಿದ್ದಾರೆ. ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಟಿಕೆಟ್ ಸಿಗ್ಲಾರ್ದ ಕಾರಣ ಏನಪ್ಪಾ ಅಂತಂದ್ರೆ ಮುಸಲ್ಮಾನ್ ಬಾಂಧವರು ಹೇಳಿದಾರೆ ಅಲ್ಲಿ, ಅಣ್ಣ ನಾವು ಮತ ಹಾಕ್ಬೇಕಪ್ಪ ಅಂತಂದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹಾಕ್ತಿವಿ, ಕಾಂಗ್ರೆಸ್ ಪಕ್ಷಕ್ಕೆ ಹಾಕಲ್ಲ ಅಂತ ಅಲ್ಲಿ ಜನ ಹೇಳಿದ್ರೆ ಕ್ಯಾನ್ವೆನ್ಸಿಂಗ್ ಸಮಯದಲ್ಲಿ ಸನ್ಮಾನ್ಯ ಶ್ರೀ ಪ್ರದೀಪ್ ಈಶ್ವರ ಸಾಹೇಬರು ಏನ್ ಹೇಳಿದ್ರಪ್ಪ ಅಂದ್ರೆ, ನೀವು ಯಾವ ಮಾತಿನಿಂದ ಯಾವ ಬಾಯಿಯಿಂದ ನೀವು ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡ್ತೀನಿ ಅಂತ ಹೇಳ್ತಿದ್ರಿ ನೀವು. ಅವರು ಅಯೋಗ್ಯರು, ನಿಮಗೆ ದೇಶ ಬಿಟ್ಟು ಓಡಿಸ್ತಾರೆ, ಅವ್ರಿಗೆ ನೀವು ಮತ ನೀಡಬೇಡಿ ಅಂತ ಕೇಸಿ ಅವ್ರು ಹೇಳ್ತಾರೆ. ದೇಶ ಬಿಟ್ಟು ಓಡಿಸುವುದಾದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು 15 ವರ್ಷ ಆಯ್ತು. ಇನ್ನಾದ್ರೂ ಮುಸಲ್ಮಾನರ ಯಾವುದಾದ್ರೂ ಒಬ್ಬರಿಗೆ ಏನಪ್ಪಾ ಅಂತಂದ್ರೆ ದೇಶ ಬಿಟ್ಟು ಬೇರೆ ದೇಶ ಕಳಿಸಿದ ಯಾವುದಾದ್ರೂ ಹಿಸ್ಟ್ರಿ ಇದ್ರೆ ತೋರಿಸಿ. ನಮ್ಮ ಚಿತ್ತಾಪುರ್ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅಧಿಕಾರಕ್ಕೆ ಬಂದು 15 ವರ್ಷ ಆಗಕ್ ಬಂತು. ನಮ್ಮ ಮುಸಲ್ಮಾನ್ ಬಾಂಧವರಿಗೆ ವರ್ಷಕ್ಕೆ 5 ಮಂದಿಗಾದರೂ ಸುತ್ತಮುತ್ತ ನಮ್ಮ ತಾಲೂಕಿನ ಸುತ್ತಮುತ್ತ ಹಲವಾರು ಸಿಮೆಂಟ್ ಕಾರ್ಖಾನೆಗಳಿವೆ. ಒಬ್ಬರಿಗಾದರೂ ವರ್ಷಕ್ಕೆ 5 ಮಂದಿಗಾದರೂ ಯಾವುದಾದ್ರೆ ಕಾರ್ಖಾನೆಯಲ್ಲಿ ಭರ್ತಿ ಮಾಡಿಸಿದ್ರೆ ಇವತ್ತಿನ ದಿನದಲ್ಲಿ 15 ಜನನೇ ಆಗ್ತಿತ್ತು. ಅಂದ್ರೆ ಆ 15 ಜನನು ಯಾವುದೇ ನಮ್ಮ ಮುಸಲ್ಮಾನ್ ಬಾಂಧವರು ಕೆಲಸದಲ್ಲಿ ಇಲ್ಲ. ಹಲವಾರು ಶಾಲೆ ಕಲ್ತು ಹಲವಾರು ಕಷ್ಟಪಟ್ಟು ಶಾಲೆ ಕಲ್ತ ಕೇಸ್ ಏನಪ್ಪಾ ಅಂತಂದ್ರೆ ಇವತ್ತು ಗಂಟೆ ಮೂಟೆ ಕಟ್ಟುಕೊಂಡು ಕೇಸಿ ಬೆಂಗಳೂರು, ಬಾಂಬೆ, ಪುನಃ ಹೋಗ್ತಾ ಇದ್ದಾರೆ. ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಹೇಳೋದು ಒಂದೇನಪ್ಪಾ ಅಂತಂದ್ರೆ ಈಗನಾದ್ರೂ ಜಾಗೃತ ಆಗಿ, ಈಗನಾದರೂ ನಿಮಗೇನಪ್ಪಾ ಅಂತಂದ್ರೆ ತಿಳುವಳಿಕೆ ಬರ್ಲಿ, ಈಗನಾದ್ರೂ ತಿಳಿಯಿರಿ. ನಮಗೆ ಇವರು ಮಾಮೂಲಿಸಿ ಒಂದು ಟಿಶ್ಯೂ ಪೇಪರ್ ಅಪ್ಲೈ ಯೂಸ್ ಮಾಡ್ತಾರೆ ಮತ್ತು ಬಿಟ್ಟು ಬಿಡ್ತಾರೆ. ಇವ್ರು ಚುನಾವಣೆಗಳಿದ್ದಾಗೆ ನಮ್ಮ ಮುಸಲ್ಮಾನ್ ತಮ್ಮದೇನು ಅಂತಾರೆ, ಆಮೇಲೆ ಏನಪ್ಪಾ ಅಂತಂದ್ರೆ ನಮಗೂ ಯಾವುದೇ ರೀತಿ ಪ್ರೋತ್ಸಾಹ ಕೊಡಲ್ಲ. ನಮಗೆ ಭಾರತೀಯ ಜನತಾ ಪಕ್ಷದವರು ದೇಶ ಬಿಟ್ಟು ಓಡಿಸೋದಾದ್ರೆ ಎಂದೇ ಓಡಿಸ್ತಿದ್ರು. ಶ್ರೀ ನಮ್ಮ
ಭಾರತ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಏನಪ್ಪಾ ಅಂತಂದ್ರೆ ಸಮಬಾಳು ಸಮಪಾಲು ಅಂತ ಕೇಸಿ ಎಂದೋ ಅವ್ರು ಸಂವಿಧಾನ ಬರೆದಿಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ನಮಗೂ ಅಷ್ಟೇ ಹಕ್ಕಿದೆ, ನಿಮಗೂ ಅಷ್ಟೇ ಹಕ್ಕಿದೆ. ಯಾರು ದೇಶ ಬಿಟ್ಟು ಓಡಿಸೋಂಗಾಗಿಲ್ಲ. ಮತ್ತೇನಪ್ಪಾ ಅಂತಂದ್ರೆ ನೀವು ಕಾಂಗ್ರೆಸ್ ಪಕ್ಷದವರು ಮುಸಲ್ಮಾನರಿಗೆ ದಿಕ್ ತಪ್ಪಿಸಂತ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ನಾನು ಕಳಕಳಿನಿಂದ ಕೇಳ್ಕೊಳ್ಳುತ್ತಿದ್ದೇನೆ. ನಾನು ಇಬ್ರಾಹಿಂ ಕೋಳದ್ ದಿಗ್ಗಾಂವ್, ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರು.